ಹಾಯ್ ಫ್ರೆಂಡ್ಸ್, ನಾನೀಗ ಹಲಸಂಡೆ ಕಾಳು ಮಿಕ್ಸ್ ತರಕಾರಿ ಸಾಂಬಾರನ್ನ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲಿಗೆ ಖಾರಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನೇನು ಬೇಕು ಅಂತಂದರೆ, ಫಸ್ಟು ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಸಾಂಬಾರು ಸೊಪ್ಪು ಬೇಕಾಗುತ್ತೆ. ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು, ಬೇಗನೆ ಆಗುತ್ತೆ ಈ ಸಾಂಬಾರು, ಹಾಗೆ ಟೇಸ್ಟ್ ಕೂಡ ಇರುತ್ತೆ. ಹಲಸಂಡೆ ಕಾಳು ತರಕಾರಿ ಸಾಂಬಾರು ತಿನ್ನೋದ್ರಿಂದ ತಂಪು ಕೂಡ ದೇಹಕ್ಕೆ. ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಸ್ಪೂನ್ ಎಣ್ಣೆಗೆ ಜೀರಿಗೆ ಹಾಕ್ಕೊಳ್ಳೋಣ. ಕಾಸ್ಕೊಂಡು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ ನಂತರ ನಾವು ಏನೇನು ಹೆಚ್ಚಿಟ್ಕೊಂಡಿರ್ತೀವೋ ತರಕಾರಿ ಹಾಗೆ ಹಲಸಂಡೆ ಕಾಳನ್ನ ಸೇರಿಸ್ಕೊಳ್ಳೋಣ. ಹಲಸಂಡೆ ಕಾಳು ಮೊದಲಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಈಸಿಯಾಗಿರುತ್ತೆ ಸಾಂಬಾರು ಮಾಡೋದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಮಾಡ್ಕೊಂಡು ನಾವು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟ್ ಕೂಡ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಬೇಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ತರಕಾರಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನೇ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ತರಕಾರಿನ ಎಷ್ಟು ಹುರ್ಕೊತೀವೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೇನೆ. ಮೂಲಂಗಿ ತಿನ್ನೋದ್ರಿಂದ ಜೀರ್ಣಕ್ಕೂ ತುಂಬ ಒಳ್ಳೆಯದು, ಹಾಗೆ ಪೈಲ್ಸ್ ಪ್ರಾಬ್ಲಮ್, ಇನ್ನಿತರ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಆಗುತ್ತೆ. ಹಾಗಾಗಿ ಮೂಲಂಗಿ ಹೆಚ್ಚಿಗೆ ಬಳಸಿ, ಹೆಚ್ಚಿಗೆ ತಿನ್ನಿ, ಆರೋಗ್ಯವಾಗಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಒಂದು ಸಲ ಉಪ್ಪು ಹಾಕೋದ್ರಿಂದ ತರಕಾರಿ ಕಾಳುಗಳಿಗೆ ಎಲ್ಲದಕ್ಕೂ ಉಪ್ಪು ತುಂಬ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ನಾನು ಯಾವ ಅಡುಗೆ ಮಾಡಿದ್ರೂ ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅರಿಶಿನ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಅಂಶ. ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆಯಲ್ಲಿ ತುಂಬ ಹೊತ್ತು ನಾವು ತರಕಾರಿನ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ. ನಾನೀಗ ತೊಗರಿ ಬೇಳೆನ 2 ವಿಶಿಲ್ ಹೊಡೆಸ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹೀಗೆ ತೊಗರಿ ಬೇಳೆನ ಹಾಕ್ಕೊಂಡು ಕೂಡ ಮಾಡ್ಬೋದು, ಇಲ್ಲ ಹಾಗೆ ಕೂಡ ಮಾಡ್ಬೋದು, ಅದು ಆಪ್ಷನಲ್. ಬಟ್ ನಾನು ತುಂಬ ಟೇಸ್ಟ್ ಆಗುತ್ತೆ ತೊಗರಿಬೇಳೆ ಸಪ್ರೇಟಾಗಿ ಒಂದು 2 ವಿಶಲ್ ಬೇಯಿಸ್ಕೊಂಡ್ರೆ, ಇದರಲ್ಲಿ 1-2 ವಿಶಲ್ ಬೆಂದರೆ ಇನ್ನೂ ಸಾಂಬಾರು ಟೇಸ್ಟ್ ಆಗುತ್ತೆ. ಹಾಗೆ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಖಾರ ರುಬ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಪುಡಿನ ನಾವು ಮನೆಯಲ್ಲೇ ತಯಾರಿಸ್ಕೊಳ್ತೀವಿ, ನೀವು ರೆಡಿಮೇಡ್ ತಂದಿದ್ರೂ ಪರವಾಗಿಲ್ಲ. ನಾವು ಮನೆಯಲ್ಲೇ ತಯಾರಿಸ್ಕೊಳ್ಳೋದ್ರಿಂದ ತುಂಬ ಆರ್ಗ್ಯಾನಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಂಗ್ ಪುಡಿ ಅದು ಇದು ಎಲ್ಲ ಹಾಕಿರ್ತಾರೆ ಹೊರಗಡೆ, ಆದರೆ ನಾವು ಅದೇನು ಇಲ್ದಿರ ನೀಟಾಗಿ ಸೇರಿಸ್ಕೋಬೋದು. ಹಾಗಾಗಿ ಸಾಂಬಾರು ಪುಡಿನ ಆದಷ್ಟು ಎಲ್ಲರೂ ಅಷ್ಟೇ ಮನೇಲೇ ತಯಾರು ಮಾಡ್ಕೊಳ್ಳಿ. ಈಗ ನೀರನ್ನ ಎಷ್ಟು ಬೇಕು, ನಿಮಗೆಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಹಾಗೆ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಸ್ವಲ್ಪ ಜಾಸ್ತಿಯಲ್ಲಿ ಇಟ್ಟಿದ್ದೀನಿ. ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಈಗ ಚಪಾತಿಗೆ, ಇಡ್ಲಿಗೆ ಬೇಕಾದವರು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ನಾನು ಮಾಡ್ಕೊತಾ ಇರೋದು ಸಾಂಬಾರಿಗೆ, ಮುದ್ದೆಗೆ, ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ಮಾಗಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರನ್ನ. ಇದು 3-4 ಥರ ಐಟಮ್ಸ್ಗೆ ಬರುತ್ತೆ ಈ ಸಾಂಬಾರು. ಚಪಾತಿಗೆ ಬರುತ್ತೆ, ದೋಸೆಗೆ ಬರುತ್ತೆ, ಇಡ್ಲಿಗೆ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.